ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪು, ನಾಳೆಯಿಂದ ನಾನು ಒಂದಷ್ಟು ದಿನ ಸ್ಕೂಲ್ಗೆ ರಜಾ ಹಾಕ್ತಿದ್ದೀನಿ. ಚಿಕ್ಕಿ ನಿನಗೆ ಡ್ರಾಪ್ ಮಾಡ್ತಾರೆ, ಸರಿನಾ? ಯಾಕೆ ಮಮ್ಮಿ, ನಾನು ರಜಾ ಹಾಕ್ಲಾ? ಕಂದ, ನನಗೇನೋ ಕೆಲಸ ಇದೆ, ಅದಕ್ಕೆ ನಾನು ರಜಾ ಹಾಕ್ತಿದ್ದೀನಿ. ನಿನಗೆ ಎಕ್ಸಾಮ್ಸ್ ಇದೆ, ಸೊ ನೀನ್ ರಜಾ ಹಾಕಕ್ಕಾಗಲ್ಲ. ನಂಗೆಲ್ಲ ಗೊತ್ತು ಮಮ್ಮಿ. ಏನ್ ಗೊತ್ತು? ನೀನು ಪಪ್ಪ ಕಲ್ದೋಗಿರೋ ಮಗನ ಹುಡುಕ್ತಾ ಇದ್ದೀರ ತಾನೆ? ನಿನ್ಗೆ ಗೊತ್ತಾಯ್ತು? ಗೌತಮ್ ಅವ್ರು ಹೇಳಿದ್ರಾ? ಇಲ್ಲ, ಅವ್ರು ಹೇಳಿಲ್ಲ. ನೀನು ಚಿಕ್ಕಿ ಮಾತಾಡೋದ್ ನಾನು ಕೇಳಿಸ್ಕೊಂಡೆ. ಮಮ್ಮಿ, ನನ್ನ ಜೊತೆ ಹುಟ್ಟಿದ್ಯಲ್ಲ ಪಾಪು, ಅದನ್ನ ಆದಷ್ಟು ಬೇಗ ಕರ್ಕೊಂಡು ಬನ್ನಿ. ನನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಆ ಮಗು ಹೇಗಿರ್ಬೋದು ಅಂತ ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಆಗ್ತಿದೆ ಮಮ್ಮಿ. ನಂಗೆ ಕರ್ಕೊಂಡು ಬರ್ತೀರಾ ಅಲ್ವಾ? ಹಾಕಂದ, ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ಪ್ಲೀಸ್ ಮಮ್ಮಿ, ಅವಳನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತದೆ. ಪ್ಲೀಸ್ ಕರ್ಕೊಂಡು ಬನ್ನಿ. ಅಂದಾಗೆ ಕಂದ, ನಿನ್ಗೆ ಗೌತಮ್ ಅವ್ರನ್ನ ಪಪ್ಪ ಅಂತ ಕರಿಬೇಕು ಅಂತ ಅನ್ಸಲ್ವಾ? ಅನ್ಸುತ್ತೆ ಮಮ್ಮಿ, ಆದ್ರೆ ಕರಿಯಲ್ಲ. ನೀವು ಯಾವಾಗ ಓಕೆ ಅಂತೀರೋ ಅವಾಗ ಕರಿತೀನಿ. ಅಲ್ಲಿವರೆಗೂ ನನ್ಗೇನು ಗೊತ್ತೇ ಇಲ್ಲ ಅನ್ನೋ ತರ ಇರ್ತೀನಿ ಮಮ್ಮಿ. ನಿಮ್ಗೆ ಬೇಜಾರು ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ ಮಮ್ಮಿ. ನನಗೋಸ್ಕರ ನೀವು ಇಷ್ಟೆಲ್ಲ ಮಾಡಿದ್ದೀರಾ ಮಮ್ಮಿ. ನಿಮಗೋಸ್ಕರ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? ಹಿಂಗಿದೆಲ್ಲ ಅರ್ಥ ಆಗುತ್ತೇನೋ? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಮಲ್ಲಿ, ಏನದು? ತಾಳಿ ಅಕ್ಕರೆ. ಅದ್ ನನಗೂ ಕಾಣಿಸ್ತಿದೆ. ಅದನ್ನ ಕೈಯಲ್ಲಿ ಇಟ್ಕೊಂಡು ಏನ್ ರಿಪೇರ್ ಮಾಡ್ತಿದ್ಯಾ ಅಂತ ಕೇಳಿದೆ. ಅದೊಂದು ದೊಡ್ಡ ರಾಮಾಯಣ. ಏನಾಯ್ತು ಅಂತಂದ್ರೆ, ಕೋಚಿಂಗ್ ಕ್ಲಾಸಿಂದ ವಾಪಸ್ ಬರ್ತಾ ಯಾರೋ ಸರ್ಗಳನ್ನ ಬಂದ್ಬಿಟ್ಟು ನನ್ನ ತಾಳಿ ಕತ್ಕೊಂಡು ಹೋದ. ಅದನ್ನ ಇನ್ಯಾರೋ ಬಂದು ಹೊಡೆದು ವಾಪಸ್ ಕೊಡ್ಸಿದ್ರು. ಅದು ಕಿತ್ತೋಗಿದ್ಯಾ, ಅದಕ್ಕೆ ರಿಪೇರಿ ಮಾಡ್ತಾ ಕುತ್ಕೊಂಡಿದ್ದೀನಿ. ಅದನ್ನ ಇಷ್ಟು ಈಸಿಯಾಗಿ ಹೇಳ್ತಿದ್ಯಾ ಮಲ್ಲಿ ನೀನು? ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ, ರಾತ್ರಿ ಒಬ್ಳೆ ಓಡಾಡೋಳು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ. ನೀನ್ ಯಾಕೆ ಕ್ಯಾಬಲ್ಲಿ ಬರಲ್ಲ? ಅಲ್ಲ, ನಿಂದೆ ಅಷ್ಟೊಂದು ಗಾಡಿಗಳಿದೆ, ಅದ್ರಲ್ಲಿ ಬರ್ಬೋದಲ್ವಾ? ಇಷ್ಟು ವರ್ಷ ಜಯದೇವ್ ಅವ್ರ ಭಯದಿಂದ ಅವ್ರ ಕಣ್ಣು ಕಾಣಿಸ್ಬಾರ್ದು ಅಂತ ನನ್ ಜೊತೆ ನಂತರ ಲೈಫ್ ಲೀಡ್ ಮಾಡಿದೆ. ಬಟ್ ಈಗ ಯಾವ ಸಮಸ್ಯೆನೂ ಇಲ್ವಲ್ಲ, ಮತ್ತೆ ಯಾಕೆ ಹಳೆ ಲೈಫ್ಗೆ ಅಂಟ್ಕೋಬೇಕು ನೀನು? ಹೊಸದಾಗಿ ಜೀವನ ಶುರು ಮಾಡ್ಬೋದಲ್ವಾ? ಸೇಫ್ ಆಗಿ ಒಂದು ಲೈಫ್ ಲೀಡ್ ಮಾಡ್ಬೋದಲ್ವಾ ಮಲ್ಲಿ ನೀನು? ಅಕ್ಕರೆ, ಆ ಲೈಫ್ ಅಷ್ಟು ಈಸಿ ಇಲ್ಲ, ಸುಮ್ಮನೆ ತಲೆನೋವು ಬರುತ್ತೆ. ಅದಕ್ಕಿಂತ ಇವಾಗ ನಾವು ಜೀವನ ಮಾಡ್ತಿದೀವಲ್ಲ, ಈ ಸಿಂಪಲ್ ಲೈಫ್ ಇದೇ ಬೆಸ್ಟ್. ಈ ಆಸ್ತಿ ಪಾಸ್ತಿ, ಕಾರು, ಬಂಗ್ಲೆ, ಮನೆ, ಮಠ, ಭೂಮಿ ಇದೆಲ್ಲ ಫ್ರೀಡಮ್ ಕಿತ್ಕೊಂಡ್ಬಿಡುತ್ತೆ. ಫ್ರೀಡಮ್ಮೇ ಇರಲ್ಲ. ಸುಮ್ನೆ ಗುಡ್ಡೆ ಹಾಕ್ತಾ ಇರ್ಬೇಕು. ಆ ಆಸ್ತಿನ ನೋಡ್ಕೊಳ್ಳೋದ್ರೆ ನಮ್ ಜೀವನ ಸತ್ತೋಗ್ಬಿಡತ್ತೆ. ಅದಕ್ಕಿಂತ ಇದೇ ಬೆಸ್ಟ್ ಅಂತ ನಾನು ಹೇಳ್ತಾ ಇರೋದು. ಅದು ಅಲ್ಲದೆ ನಿಮ್ ಜೊತೆ ಇದ್ದು ಈ ಸಿಂಪಲ್ ಲೈಫಿಗೆ ಹೋಗಿದ್ದೀನಿ. ಈ ಆಸ್ತಿ ಪಾಸ್ತಿ ಸೆಕ್ಯೂರಿಟಿ ಅದೆಲ್ಲ ಏನಿದ್ರು ಶೋಕಿ ಅಕ್ಕರೆ. ಸಿಂಪಲ್ ಲೈಫೇ ಸೂಪರ್ ಲೈಫ್. ಅಕ್ಕರೆ, ಈ ತಾಳಿ ಏನೋ ರೆಡಿ ಆಯ್ತು, ಇದನ್ನ ಹಾಕೊಳ್ಳ ಬೇಡವಾ ಅಂತಾನೆ ಕನ್ಫ್ಯೂಷನ್. ಯಾಕೆ ಕನ್ಫ್ಯೂಷನ್? ಮನ್ಸಲ್ಲಿ ಪ್ರೀತಿ ಇದ್ರೆ ಮಾತ್ರ ಮಲ್ಲಿ ಆ ತಾಳಿಗೆ ಬೆಲೆ, ಅದಕ್ಕೊಂದು ಅರ್ಥ. ಇಲ್ಲ ಅಂದ್ರೆ ಅದಕ್ಕೆ ಯಾವ ಅರ್ಥನೂ ಇಲ್ಲ, ಯಾವ ಬೆಲೆನೂ ಇಲ್ಲ. ಅದು ಬರೀ ಒಂದ್ ಸರ ಅಷ್ಟೆ. ನೀನ್ ಗಂಡ ಅಂತ ಅನಿಸ್ಕೊಂಡವನು ನೀನ್ ಕುತ್ತಿಗೆಗೆ ಗಂಟ್ ಕಟ್ದ, ಅದು ಗಂಟಾಗಿ ಉಳಿತು, ನಂಟಾಗ್ಲಿಲ್ಲ. ಒಳ್ಳೆ ಭಾವನೆ ಆಗ್ಲಿ ಪ್ರೀತಿ ಆಗ್ಲಿ ಯಾವುದೂ ಇರ್ಲಿಲ್ಲ. ನಿನಗ್ ಸಿಗ್ಬೇಕಾಗಿರೋ ಗೌರವ ಮಾನ ಸ್ಥಾನ ಯಾವುದೂ ಅವ್ರ ಕಡೆಯಿಂದ ಸಿಕ್ಕಿಲ್ಲ. ನೋಡು ಮಲ್ಲಿ, ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಪರಸ್ಪರ ಪ್ರೀತಿ ಇರ್ಬೇಕು. ಒಬ್ರು ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಮನ್ಸು ಇನ್ನೊಬ್ರಿಗಿಲ್ಲ ಅಂದ್ಮೇಲೆ ಇವನ್ ಗಂಡನೂ ಅಲ್ಲ, ಅವಳ ಹೆಂಡತಿನೂ ಅಲ್ಲ. ಸುಮ್ನೆ ಕಾಟಾಚಾರಕ್ಕೆ ಎಲ್ರೂ ಜೊತೆಲಿದ್ದೀವಿ ಅನ್ನೋ ತರ ಆಗೋಗುತ್ತಷ್ಟೆ. ನಿನ್ ಬಗ್ಗೆ ಅವ್ರು ಒಂದ್ ಕ್ಷಣನೂ ಯೋಚನೆ ಮಾಡಿಲ್ಲ. ಮತ್ತ್ಯಾಕಿದೆಲ್ಲ? ಯಾವ ಪುರುಷಾರ್ಥಕ್ಕೆ? ಬರೀ ತಾಳಿ ಕಟ್ಟಿದ್ರೆ ಗಂಡ ಅನ್ನಿಸ್ಕೊಳ್ಳಲ್ಲ ಮಲ್ಲಿ. ಈಗ ನನ್ನನ್ನ ಮತ್ತೆ ನಿನ್ ಭಾವನವ್ರನ್ನೇ ತಗೋ. ನಾವಿಬ್ರು ಜೊತೆಲಿ ಇಲ್ದೇ ಇರಬಹುದು, ದೈಹಿಕವಾಗಿ ಒಬ್ರಿಂದ ಒಬ್ರು ದೂರ ಇದ್ದೀವಿ, ಆದ್ರೆ ಮಾನಸಿಕವಾಗಿ ಯಾವಾಗ್ಲೂ ಜೊತೆಲೇ ಇರ್ತೀವಿ.
ಸಮಯ ಸಂದರ್ಭ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಈಗಲೂ ಒಳ್ಳೆ ಭಾವನೆ ಇದೆ. ಯಾರ ಎದುರುಗಡೆನೂ ನಾವು ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಅನಿವಾರ್ಯತೆ ನಾವಿಬ್ರು ದೂರ ಇರಬೇಕು, ಆದ್ರೆ ನಾವು ಜೊತೆಲಿ ಇರ್ಬೇಕಂತಾನೆ ಭಾವಿಸ್ತೀವಿ. ನೋಡು ಮಲ್ಲಿ, ನಾವಿರ್ಲಿ ಇಲ್ದೇ ಇರ್ಲಿ ನಮ್ ನೆನ್ಪಲ್ಲೇ ಬದುಕ್ತಾರಲ್ಲ, ಅವರು ನಿಜವಾದ ಜತೆಗಾರರು, ತಾಳಿಗೆ ವಾರಿಸ್ತಾರು. ಈಗ್ಲೂ ನಿನ್ ಮನ್ಸಲ್ಲಿ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಜಯದೇವ್ ಅವ್ರು ಬೇಕು ಅಂತಿದ್ರೆ, ಅವ್ರ ಬಗ್ಗೆ ಒಳ್ಳೆ ಭಾವನೆ ಇದ್ರೆ, ನೀನ್ ಆ ತಾಳಿನ ಹಾಕೊಳ್ಳೋದ್ರಲ್ಲಿ ಒಂದ್ ಅರ್ಥ ಇದೆ. ಹಾಗಿಲ್ಲ ಅಂತ ನಾನು ಅನ್ಕೋತೀನಿ. ಇನ್ಫ್ಯಾಕ್ಟ್ ಆ ಥರದ್ ಏನಾದ್ರೂ ಇದ್ರೆ ಆ ತಾಳಿಗೆ ಅವ್ರು ಯೋಗ್ಯರಿಲ್ಲ ಅಂತ ನನ್ನ ಅನ್ಸಿಕೆ ಬಂದೆ. ಕಟ್ಟಿದ ತಾಳಿಗೆ ಮರ್ಯಾದೆ ಕೊಡದೆ ಇನ್ನೊಬ್ರು ಸೆರ್ಗ್ ಹಿಡ್ಕೊಂಡು ಇನ್ನೊಬ್ರು ಹಿಂದೆ ಹೋಗಿ ನಿನಗ್ ಬದುಕಿಟ್ಟಿದ್ದಾರೆ. ನಿನ್ನ ಸಂಬಂಧನ ಕಸದ ತರ ನೋಡಿದ್ದಾರೆ. ಅಂಥವ್ರಿಗೋಸ್ಕರ ನೀನ್ ಈ ತಾಳಿನ ಇಟ್ಕೊಳ್ಳೋದ್ರಲ್ಲಿ ಯಾವ ಅರ್ಥ ಇದೆ ಹೇಳು? ಅದಕ್ಕೆ ಹೇಳ್ತಿದ್ದೀನಿ, ನಿನಗಿದ್ ಬೇಡ ಮಲ್ಲಿ. ಈ ತಾಳಿ ಜೊತೆ ನಿನ್ ಹಳೆ ಜೀವನನ ಪಕ್ಕಕ್ಕಿಡು. ನೀನು ಆ ನೆರಳಿಂದ ಆಚೆ ಬರ್ಬೇಕು. ನೀನು ನಿನ್ ಜೀವನನ ಹೊಸದಾಗಿ ಶುರು ಮಾಡ್ಬೇಕು. ನಿನ್ ಜೀವನ ಯಾವಾಗ ಹೊಸದಾಗುತ್ತೋ, ಹಸರಾಗುತ್ತೋ, ಹೊಸ ದಾರಿ, ಹೊಸ ಕನ್ಸುಗಳು ಶುರು ಆಗುತ್ತೋ, ಆಗ ನೀನ್ ಹೊಸ ತಾಳಿ ಹಾಕೋಬಹುದು. ಆಗ ಮಲ್ಲಿ, ಆಗ ಅದಕ್ಕೊಂದು ಅರ್ಥ ಇರುತ್ತೆ. ತಾಳಿ ತಾಳಿ ಅಂತ ಅನ್ಸ್ಕೊಳುತ್ತೆ. ನಾವು ತೋರಿಸೋ ಭಾವನೆಗೆ, ನಾವು ಕೊಡೋ ಪ್ರೀತಿಗೆ ಯಾರು ಯೋಗ್ಯರಲ್ವೋ ಅಂಥವ್ರಿಗೆ ಬರೀ ನಮ್ಮ ಲೈಫಲ್ಲಿ ಅಷ್ಟೇ ಅಲ್ಲ ಮಲ್ಲಿ, ನಮ್ ನೆನ್ಪಲ್ಲೂ ಜಾಗ ಕೊಡಬಾರ್ದು. ಅವ್ರದ್ದು ಅಂತ ಏನೆಲ್ಲ ಇದೆಯೋ ಎಲ್ಲದನ್ನು ಅಳಿಸ್ಬಿಡ್ಬೇಕು. ಹಾಗೆ ಹೊಸದೇನಾದ್ರೂ ಶುರುವಾಗುತ್ತೆ. ನಾನು ಹೇಳೋದನ್ನ ಹೇಳಿದ್ದೀನಿ, ಏನ್ ಮಾಡ್ತೀಯ ಅಂತ. ಗುಡ್. ಈಗ ನೀನೊಂದು ನಿರ್ಧಾರಕ್ಕೆ ಬಂದಿದ್ಯಾ. ನಿನಗೆ ಯಾವ್ದು ಒಳ್ಳೇದು, ನಿನಗೇನ್ ಬೇಕು, ನಿನ್ ಜೀವನ ಯಾವ ದಾರಿಯಲ್ಲಿ ಸಾಗ್ಬೇಕು ಅನ್ನೋದು ನಿನ್ಗೆ ಅರ್ಥ ಆಗಿದೆ. ನಿನ್ ಮನ್ಸಿನ ಮಾತನ್ನ ಕೇಳು, ಅದ್ರ ತಕ್ಕಂಗೆ ಮುಂದುವರಿ. ಎಲ್ರಿಗೂ ಖುಷಿಯಾಗಿ ಬಾಳೋ ಹಕ್ಕಿದೆ ಮಲ್ಲಿ. ಪ್ರಪಂಚ ತುಂಬಾ ದೊಡ್ಡದು. ನಿನಗೆ ಅಂತ ಒಂದು ಜೊತೆಗಾರ ಬೇಕು, ಹುಡುಕು. ಆ ಥರ ಭಾವನೆ ಏನಾದ್ರು ನನ್ನ ಮನ್ಸಲ್ಲಿ ಬಂತು ಅಂದ್ರೆ ಫಸ್ಟ್ ನಿಮಗೇನ ಹೇಳೋದು. ಪ್ರಾಮಿಸ್? ಪಿಂಕಿ ಪ್ರಾಮಿಸ್. ಅಮೃತಧಾರೆ ನನ್ನೊಲವ ಅಮೃತಧಾರೆ.